ಈಗ ಸದನದಲ್ಲಿ ಅನುದಾನ ಸಿಗ್ತಾ ಇಲ್ಲ, ಗ್ಯಾರಂಟಿ ಅನುಷ್ಠಾನ ಅಂತ ಅವ್ರ ಲೆಕ್ಕ ಅಲ್ಟಿಮೇಟ್ ಗ್ಯಾರಂಟಿ ಕೊಡಬಾರ್ದು ಅಂತ. ಗ್ಯಾರಂಟಿನೂ ಕೊಟ್ಟು ಅಭಿವೃದ್ಧಿನೂ ಮಾಡ್ತಾ ಇದ್ದೀವಿ. ಅವ್ರ ಕೈಲಿ ಗ್ಯಾರಂಟಿನೂ ಕೊಡೋಕ್ಕಾಗಲಿಲ್ಲ, ಅಭಿವೃದ್ಧಿನೂ ಮಾಡೋಕ್ಕಾಗಲಿಲ್ಲ. ಅದರಿಂದ ನಾವು ಮಾಡೋಕ್ಕಾಗದೇ ಇರೋವಂಥ ದೊಡ್ಡ ಪ್ರಮಾಣದ ಗ್ಯಾರಂಟಿ ಕೊಟ್ಟವ್ರೆ. ಅದಂಗೆ ಡೆಲ್ಲಿನಲ್ಲಿ ಇವರ ಮೋದಿ ಅಮಿತ್ ಶಾ ನಾವು 2,000 ಕೊಟ್ಟಿದ್ದು 3,000 ಕೊಟ್ಟವ್ರಲ್ಲ. ಹಾಂ, ಸೊ ನಮ್ಮ ಸರ್ಕಾರ ನಾವು ಹೇಗೆ ಮಾಡಬೇಕು ಅನ್ನೋದು ನಮಗೆ ಅನುಭವ ಇರ್ತಕ್ಕಂಥವ್ರು ಮುಖ್ಯಮಂತ್ರಿ ಇದ್ದಾರೆ, 100 ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷದ ಹೈಕಮಾಂಡ್ ಇದೆ. ಜನರ ಅಭಿಪ್ರಾಯದಂತೆ ನಾವು ಮಾಡ್ತೀವಿ. ವಿರೋಧ ಪಕ್ಷದವರು ಹೋರಾಟ ಮಾಡೋಕ್ಕೆ ಅವಕಾಶ ಇದೆ, ಪ್ರತಿಭಟನೆ ಮಾಡಲಿ, ಹೋರಾಟ ಮಾಡಲಿ, ಅಪೋಸಿಷನ್ ಕೂತ್ಕೊಂಡು ಪ್ರಶ್ನೆ ಕೇಳಲಿ, ನಮ್ಗೆ ಏನಾದ್ರು ಸಜೆಷನ್ ಕೊಡಲಿ, ಅದಕ್ಕೆಲ್ಲ ಸ್ವಾಗತ ಇದೆ. ನಾವು ಅವ್ರಿಗೆ ಕೊಡೋವಂಥ ಸ್ವಾಗತವನ್ನು ಭಾಳ ಆರ್ಟ್ಫುಲಿ ತಗೋತೀವಿ. ಯಾವ್ದು ಸರಿ ಇದೆ ಅದು ಮಾಡಿ. ಸರ್, ಆಮೇಲೆ ಡಿ.ಕೆ. ಶಿವಕುಮಾರ್ ಅವರು ಸರ್ ಸಿನಿಮಾ ರಂಗದ ಬಗ್ಗೆ ನೆಟ್ಟು ಪಾಯಿಂಟ್ ಟೈಪ್ ವಿಚಾರ ಪ್ರಸ್ತಾಪ ಆಯ್ತು ರೀ. ಅಲ್ಲಿ ನೋಡಿ, ಡಿ.ಕೆ. ಶಿವಕುಮಾರ್ ಒಬ್ಬರು ಹಿರಿಯ ಪಕ್ಷದ ಅಧ್ಯಕ್ಷರಾಗಿ ಅನೇಕ ಸಂದರ್ಭದಲ್ಲಿ ಖಾತೆ ಸಚಿವರಾಗಿ ಈಗ ಉಪಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾರೆ. ಅವರು ಒಂದು ಚಲನಚಿತ್ರ ಮಂಡಳಿ ಮಾಡಿರ್ತಕ್ಕಂಥ ಫಂಕ್ಷನ್ನು ಸರ್ಕಾರ ಅದಕ್ಕೆ ಕೈ ಜೋಡಿಸಿರೋದಕ್ಕೆ ಎಲ್ಲರೂ ಬಂದಿಲ್ಲ ಅನ್ನೋ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಮಾತಾಡಿದ್ದಾರೆ. ಅದನ್ನು ನಾವು ಭಾಳ ವಿಕೋಪಕ್ಕೆ ತೊಗೊಂಡೋಗುವಂಥ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಮಾತನಾಡೋ ಸಂದರ್ಭದಲ್ಲಿ ಅವರು ಇಂಥ ಒಂದು ದೊಡ್ಡ ಚಲನಚಿತ್ರ ನಟರು ಬಂದಿಲ್ವಲ್ಲ ಅನ್ನೋ ಫೀಲಿಂಗ್ಸ್ನಲ್ಲಿ ಹೇಳಿದ್ದಾರೆ. ಅದನ್ನು ಯಾಕೆ ಅಷ್ಟೊಂದು ದೊಡ್ಡದು ಮಾಡೋವಂಥ